2025-26 SSLC ಮಾದರಿ ಪ್ರಶ್ನೆ ಪತ್ರಿಕೆ 1 ನಾಳೆ ನಡೀತಕ್ಕಂಥ ಕನ್ನಡ ಪರೀಕ್ಷೆ ನೋಡ್ರಿ. ಕನ್ನಡ ಪತ್ರಿಕೆ ಯಾವ ರೀತಿಯಾಗಿರ್ತಕ್ಕಂಥದ್ದು, ಪ್ರಥಮ ಭಾಷೆ ಕನ್ನಡ. ಬಹು ಆಯ್ಕೆ ಪ್ರಶ್ನೆಗಳು ಯಾವ ರೀತಿಯಾಗಿ ಕೊಡ್ತಾರಪ್ಪ ಅಂತಂದರೆ, ವರ್ಗೀಯ ವ್ಯಂಜನ ನೋಡ್ರಿ. ವರ್ಗೀಯ ವ್ಯಂಜನ ಬಹು ಆಯ್ಕೆದಲ್ಲಿರ್ತಕ್ಕಂಥದ್ದು. ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು. ವರ್ಗೀಯ ವ್ಯಂಜನದಲ್ಲಿರ್ತಕ್ಕಂಥ ಪಂಚಮ ಅಂದರೆ 5 ಇರ್ತಕ್ಕಂಥ ಯಾವಪ್ಪ ಅಂತಂದರೆ ಅನುನಾಸಿಕಗಳು. ಏನು ಬರ್ತವೆ ಅಂತಂದರೆ ಅನುನಾಸಿಕಗಳು. ಇವು 5 ಅನುನಾಸಿಕಗಳವ. ಅವಕ್ಕೆ ಪಂಚಮ ಅಕ್ಷರಗಳು. ವರ್ಗೀಯ ವರ್ಗದಲ್ಲಿರ್ತಕ್ಕಂಥವು ನೆನಪಿರಲಿ, ವರ್ಗ ಮಾಡಕ್ಕೆ ಬರ್ತದೆ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಸೆಕೆಂಡ್ ನೋಡ್ರಿ, ಮಾತಂತು. ಈ ಪದವು ಈ ಸಂಧಿಗೆ ಸೇರಿದೆ. ಸಂಧಿ ಕೇಳಿರಿಲ್ಲ, ಹೌದಾ? ಯಾವುದಾಗ್ತದಪ್ಪ ಅಂದರೆ ಮಾತು ಪ್ಲಸ್ ಅಂತು, ಮಾತಂತು. ನೋಡ್ರಿ, ಪೂರ್ವ ಪದ ಬಿಟ್ಟು ಹೋಗ್ತದ, ಲೋಪ ಆಯಿತು ಅಂತಂದರೆ ಉತ್ತರ ಪದ ಬರ್ತದೆ ಇಲ್ಲಿ, ಹೌದಾ? ಅದು ಇತ್ತಪ್ಪ ಅಂತಾರೆ ಯಾವ ಸಂಧಿ ಆಗಿರ್ತದೆ ಅಂತಂದರೆ ಲೋಪ ಸಂಧಿ. ಯಾವುದಾಗಿರ್ತದಂದರೆ ಡಿ ಆಪ್ಷನ್, ಲೋಪ ಸಂಧಿ ಆಗಿರ್ತದೆ, ಹೌದಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿ ವಾಗಿರುವ ವಾಕ್ಯ ಅಂತ ಕೇಳ್ಯಾರ, ಹೌದಾ? ಸ್ವತಂತ್ರವಾಗಿರ್ತಕ್ಕಂಥ ವಾಕ್ಯ ಯಾವುದಪ್ಪ ಅಂತಂದರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಯಾವಾಗಲೂ ಏನಾಗಿರ್ತದೆ ಅಂದರೆ ಒಂದು ಸಾಮಾನ್ಯ ವಾಕ್ಯ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಕ್ರಿಯಾಪದದ ಮೂಲ ರೂಪ ಯಾವುದಪ್ಪ ಅಂದರೆ ಕ್ರಿಯಾಪದದ ಮೂಲ ರೂಪನೇ ಯಾವುದಾಗಿರ್ತಂದರೆ ಧಾತು ಆಗಿರ್ತದೆ. ಕ್ರಿಯಾಪದದ ಮೂಲ ರೂಪ ಯಾವುದಪ್ಪ ಅಂತಂದರೆ ಧಾತು. ನೆಕ್ಸ್ಟ್ ನೋಡ್ರಿ, ಐದನೇದು ನೋಡ್ರಿ. ಐದನೇ ಪ್ರಶ್ನೆ ಏನದ ಅಂತಂದರೆ ಲೋಕದೋಳ್ ಎಂಬ ಪದದಲ್ಲಿರುವ ಅಲ್ಲಿ ಅಂಬದು, ಹೌದಾ? ಲೋಕದೋಳ್ ಇವು ಹಳೆಗನ್ನಡದಲ್ಲಿರ್ತಕ್ಕಂಥದ್ದು, ಹೌದಾ? ಹಳೆಗನ್ನಡದಲ್ಲಿ ಕೇಳ್ತಕ್ಕಂಥ ಪದ ಅದ ಇದು. ಲೋಕದೋಳ್ ಅಂದರೆ ಅದ್ರ ಯಾವುದಪ್ಪ ಅಂತಂದರೆ ಸಪ್ತಮಿ ವಿಭಕ್ತಿ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಆರನೇ ಪ್ರಶ್ನೆ, ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆ. ಮುಂಗೈ ಕೈ ನೋಡ್ರಿ, ಮುಂಗೈ ಮುಂದಿನ ಪ್ಲಸ್ ಕೈ, ಮುಂಗೈ ನೋಡ್ರಿ. ಮುಂಗೈ ಅಂದರೆ ಒಂದು ಟೋಟಲ್ ಅಂಶಿ ಸಮಾಸ ಅನ್ಬೇಕಾಯ್ತು ಅಂತಂದರೆ ದೇಹದಲ್ಲಿರ್ತಕ್ಕಂಥ ಒಂದು ಯಾವುದೇ ಒಂದು ಭಾಗ ಅಂತ ಹೇಳ್ದಂತಂದರೆ ಅದು ಭಾಗ ಅಂತ ಆಗಿರ್ತದಲ್ಲ, ಅದಕ್ಕೆ ಅಂಶ, ಹೌದಾ? ಒಂದು ಭಾಗ, ಅದು ಅಂಶಿ ಸಮಾಸ ಆಗಿರುತ್ತೆ ನೋಡ್ರಿ. ಯಾವುದಪ್ಪ ಅಂದರೆ ಅಂಶಿ ಸಮಾಸ. ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ಅಪ್ಪ ಅಂದರೆ ಸಂಬಂಧಿಸಿದ ಪದ ಯಾವುದಮ್ಮ ಸಂಬಂಧಿ ಪದ ಬರೆಯುವುದು ಅಂತ. ಸೆಕೆಂಡ್ ಅಂದರೆ ವೀರ, ಬೀರ, ಕೊಡಲಿ ನೋಡ್ರಿ, ಸಮಾನಾರ್ಥಕ ಪದಗಳವ. ವೀರ, ಬೀರ, ಕೊಡಲಿ ಅದು ಸಮಾನಾರ್ಥಕ ಪದ ಯಾವ್ದು ಅಂತ ಹೇಳಿ ಕುಟಾರ. ಕುಟಾರ ಅಂದ್ರೂ ಒಂದೇ, ಕೊಡಲಿ ಅಂದ್ರೂ ಅರ್ಥ ಒಂದೇ ಕೊಡ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನದಿ ರೂಢನಾಮ ಆದ್ರೆ ವಿಜ್ಞಾನಿ ಅಂತಕ್ಕಂಥದ್ದು ಏನಾಗಿರ್ತದೆ ಹೇಳ್ರಿ, ವಿಜ್ಞಾನಿ ಅಂತಕ್ಕಂಥದ್ದು ಅನ್ವರ್ಥನಾಮ ಆಗಿರ್ತದೆ, ಹೌದಾ? ಡಾಕ್ಟರ್ ಆಗಿರ್ಬೋದು, ವಿಜ್ಞಾನಿ ಆಗಿರ್ಬೋದು, ಅವೆಲ್ಲ ಅನ್ವರ್ಥ ನಾಮಗಳು. ನೆಕ್ಸ್ಟ್ ನೋಡ್ರಿ, ಬನ್ನಿ ಬನ್ನಿ. 9ನೇ ಪ್ರಶ್ನೆ, ಬನ್ನಿ ಬನ್ನಿ 2 ಸಾರಿ ಅದೇ ಪದ 2 ಸಾರಿ ಹೇಳಿದ್ರೆ ಅದಕ್ಕೆ ದ್ವಿರುಕ್ತಿ ಅಂತ ಕರೀತಾರೆ. ಬನ್ನಿ ಬನ್ನಿ ಅದೇ ಪದ 2 ಸಾರಿ ಹೇಳಬೇಕು, ಅದಕ್ಕೆ ದ್ವಿರುಕ್ತಿ ಅಂತಾರೆ. ಹಾಲು ಜೇನು ನೋಡ್ರಿ, ಹಾಲು ಬೇರೆ ಅದ, ಜೇನು ಬೇರೆ ಅದ, ಪದಗಳು ಬೇರೆ ಬೇರೆ ಅವ. ಅವಕ್ಕೆ ಏನಂತ ಕರೀತಾರೆ ಅಂದರೆ ಜೋಡಿ ನುಡಿ. ಯಾಕಂದರೆ ಪದಗಳು 2 ದ್ವಿರುಕ್ತಿ ಮತ್ತು ಜೋಡಿ ನುಡಿ ಸೇವೆಗೆ ಅನಿಸ್ತಾವ. ಆದರೆ ದ್ವಿರುಕ್ತಿ ಅಂತಂದ್ರೆ ಅದೇ ಪದನ ಡಬಲ್ ಹೇಳಿದ್ರೆ ಅದು ದ್ವಿರುಕ್ತಿ ಆಗಿರ್ತದೆ. 2 ಪದಗಳು ಬೇರೆ ಬೇರೆ ಇದ್ದವು ಅಂತಂದ್ರೆ ಅದು ಜೋಡಿ ನುಡಿ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ನೋಟ ಪ್ರಶ್ನೆ 10ನೇದು. ನೋಟ ಕೃದಾಂತ ಭಾವನಾಮ ಆದ್ರೆ ಪೆರ್ಮೆ ಅಂತಕ್ಕಂಥದ್ದು ಏನಂತ ಕೇಳ್ಯಾರ. ಪೆರ್ಮೆ ಅಂತಂದ್ರೆ ತದ್ದಿದಾಂತ ಭಾವನಾಮ ಆಗಿರ್ತದೆ ನೋಡ್ರಿ. ಅಂದರೆ ಕೃದಾಂತ ಭಾವನಾಮ, ತದ್ದಿದಾಂತ ಭಾವನಾಮ ಇವೆಲ್ಲನೂ ಕೂಡ ನೀವು ನೋಡ್ಕೊರಿ ಸ್ವಲ್ಪ, ಹೌದಾ? ಟೆಕ್ಸ್ಟ್ ಬುಕ್ಗಳಲ್ಲಿ ಇರ್ತಕ್ಕಂಥ ಆಲ್ರೆಡಿ ಅದಾವ ತದ್ದಿದಾಂತ ಭಾವನಾಮ, ಹೌದಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಉಳಿದ ಭಾಗವನ್ನು ನೋಡೋಣ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳ್ತಾ, ಇನ್ನೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.